ನಾವು ಬರಿಬೇಕಾಗಿತ್ತು. ಆದರೆ ಅದು ಬರೆದಾಗ ಏನಾಗ್ತಿತ್ತು, ಕನ್ನಡದಲ್ಲಿ ಹಿಂದೆ ಬಾಸೆಲ್ ಮಿಷನ್ನವರು ಕನ್ನಡದ ಇದು ಫಾಂಟ್ಸ್ ಎಲ್ಲ ಡಿಸೈನ್ ಮಾಡಿ ಇದೆಲ್ಲ ಮೊಳೆ ಜೋಡಿಸೋದಕ್ಕೆ ಅದು ಇವ್ರ ಕೈಯಲ್ಲಿ ಯಾರು ಗೋಲ್ಡ್ ಸ್ಮಿತ್ಸು ಅವ್ರ ಕೈಯಿಂದೆಲ್ಲ ತಂದು ಮಾಡಿಸಿದ್ದದು. ಅದರಲ್ಲಿ ಸುಮಾರಷ್ಟು ಅನಾವಶ್ಯಕ ಕರ್ವ್ಸ್ ಎಲ್ಲ ಇದೆ. ನೀವು ಹಳೆಯ ಲಿಪಿಗಳು ಈಗ ಶಾಸನ ಇದನ್ನೆಲ್ಲ ನೋಡಿದ್ವಿ, ಅದರಲ್ಲಿ ಅಲಂಕಾರಗಳು ಭಾಳ ಕಡಿಮೆ, ಅದು ಸಿಂಪ್ಲಿಫಿಕೇಷನ್ ಎಲ್ಲ ಇತ್ತು. ಅದು ಆಗ್ತಾ ಬಂದಿದೆ ಕಾಲಕ್ಕೆ. ಹಾಗೆ ನಾವು ಇದಕ್ಕೊಂದು ಶಾಸ್ತ್ರೀಯ ಓಟ ನೀವು ಓದುವಾಗ ಒಂದು ಸರಳವಾಗಿ ಕಣ್ಣಾಡಿಸ್ಬೇಕು, ಅದಕ್ಕೆ ಅನುಕೂಲ ಆಗಬೇಕು. ಎಲ್ಲ ಕಟ್ಟಿಕೊಟ್ಟು ಹಿಂಗೆ ಎಲ್ಲ ಇಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಡಿಸಿಪ್ಲಿನನ್ನು ನಾನು ಅಬ್ಸರ್ವ್ ಮಾಡಿದಾಗೆ, ಕನ್ನಡದಲ್ಲಿ ಮೇಲೆ ಒಂದು ತಲೆ ಕಟ್ಟಿರುತ್ತೆ, ತಲೆ ಕಟ್ಟು ಮತ್ತೆ ಒಂದು ಮಾಡಬೇಕಂದ್ರೆ ಹಿಂಗೆ ಸುರುಳಿ ಮಾಡಬೇಕು, ಇಲ್ಲದ್ರೆ ಹಿಂಗೆ ತಲೆ ಕಟ್ಟು ಅಂತ ಇರ್ತಿತ್ತು. ನಾನದು ಫಸ್ಟು ತಲೆ ಕಟ್ಟು, ಅದು ಅಲಂಕಾರಿಕ. ನಿಮ್ಮ ಇದರಲ್ಲಿ ಯಾವುದ್ರಲ್ಲೂ ತಲೆ ಕಟ್ಟು ಅಂತ ಹೇಳಿಲ್ಲ, ಅದನ್ನದು ಸುರುಳಿ ಬಂದದ್ದು ಅದರ ಪ್ರಾಸಂಗಿಕವಾಗಿ ಯಾವ ಪ್ರಸಂಗದಲ್ಲಿ ಅದನ್ನು ಬಳಸಬೇಕು ಅಂಥೇಳಿ. ಆದರೆ ಮತ್ತೆಲ್ಲ ಮಣಿಪೊಳಿಸಿದಾಗಿರ್ತಿತ್ತು. ಅದು ಮೇಲಿನ ಇದು ತಗೊಂಡ್ರೆ ಉರುಳಿ ಹೋಗುತ್ತೆ. ಸರ್ಕ್ಯುಲರ್ ಪ್ಯಾಟರ್ನು ಯಾವಾಗಲೂ ಡೈನಮಿಕ್ ಉರುಳಿ ಹೋಗುತ್ತೆ. ಅದನ್ನು ಹೆಣೆದಿಟ್ಕೊಂಡಿರೋದು ತಲೆಕಟ್ಟು. ಆ ತಲೆಕಟ್ಟನ್ನು ಬಳಸಿಕೊಂಡು ಆಮೇಲೆ ಇದಕ್ಕೆ ಒಂದು ಸ್ಟೆಬಿಲಿಟಿ ತರಬೇಕು ಅಂತ. ಈಗ ನೀವು ಇಂಗ್ಲೀಷ್ ಫಾಂಟು ಮತ್ತು ಕನ್ನಡ ಇದು ಒಂದೇ ಅಡ್ವರ್ಟೈಸ್ಮೆಂಟಿಗೆ ಬಳಸಿದಾಗ ಅದರ ಇಂಪ್ಯಾಕ್ಟ್, ಇಂಗ್ಲೀಷಿದ್ದು ಇಂಪ್ಯಾಕ್ಟ್ ಬೇರೆ ಇರ್ತದೆ, ಕನ್ನಡದ ಬೇಕು. ಯಾಕಂದರೆ ಅದು ಈಗ ಇದರಲ್ಲಿ ನೋಡಿದರೆ ಸಣ್ಣದು ಅದನ್ನು ರೆಡ್ಯೂಸ್ ಮಾಡಿ ನೋಡಿದರೆ ಆ ಏರಿಯಾ ಒಂದು ಗ್ರೇ ಥರ ಇರಬೇಕು, ಅನ್ಈವನ್ನೆಸ್ ಇರಬಾರ್ದು. ಅದಕ್ಕೆ ನಾನು ಅದಕ್ಕೆ ಸ್ಟೆಬಿಲಿಟಿ ತರೋದಕ್ಕೆ ವರ್ಟಿಕಲ್ ಲೈನ್ಸ್ ಹಾಕಿ ಆ್ಯಡ್ ಮಾಡಿದೆ. ವರ್ಟಿಕಲ್ ಲೈನ್ಸ್ ಆ್ಯಡ್ ಮಾಡಿದ ನಂತರ ಒಂಚೂರು ಗಟ್ಟಿತನ ಅದಕ್ಕೆ, ಆ ಗಟ್ಟಿತನ ತರಬೇಕು ಅಂಥೇಳಿ ಅದು ಕಾಲಕ್ಕೆ ಬದಲಾಗ್ತಾ ಇರಬೇಕು. ನಮ್ಮಲ್ಲಿ ಅದರ ಬಗ್ಗೆ ಆಸ್ಥೆನೇ ಇರಲಿಲ್ಲ ಯಾರಿಗೂ. ಈ ರಾಸುವರೆಲ್ಲ 20 ಡಿಸೈನ್ ಎಲ್ಲ ಮಾಡಿದ್ದಾರೆ. ಹೌದು, ಆದರೆ ಈ ತತ್ವಗಳನ್ನು ಎಷ್ಟು ಮಟ್ಟಿಗೆ ಅಳವಡಿಸ್ತಾ ಬಂದಿದ್ದಾರೆ ಅದರಲ್ಲಿ ಅಂತ. ಇನಿಷಿಯಲಿ ಕೆಲವರು ಮಾಡಬೇಕು ಆ ಥರ, ಆಮೇಲೆ ಅದು ಸಹಜವಾಗಿ ಬರುತ್ತೆ ಜನರಿಗೆ ಓದುವುದು ಎಲ್ಲ ರಿಫ್ಲೆಕ್ಸಸ್. ನಾನು ಹೇಳಿದೆ, ಮೇಲೆ ಒಂದು ಡಾಟ್ ಇಟ್ಟರೆ ಅದು ಎ ಅಂತೇಳಿ ಆಗುತ್ತೆ, ಕಣ್ಣು ಹಿಂಗೆ ಹೋಗಿ ಅಲ್ಲಿ ಸ್ಟಾಪ್ ಆಗುತ್ತೆ. ಆ ಥರದ ವಿಚಾರಗಳನ್ನೆಲ್ಲ ಅಡ್ಯಾಪ್ಟ್ ಮಾಡ್ಕೊಂಡು ಬಂದೆ. YNK ಅವ್ರು ಕರೆದು ಹೇಳಿದ್ರು, ಭಾರಿ ಕಷ್ಟ ಕಣೋ ಓದೋದಕ್ಕೆ. ಇಲ್ಲ ಸರ್, ಅದು ಪ್ರಿಸ್ಕ್ರಿಪ್ಷನ್ ಥರ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಥರ, ನೀವು ಅದರ ಹಿಂಗೆ ನೋಡಿದರೆ ನೀವು ಓದಿಬಿಡ್ತೀರ, ಅಭ್ಯಾಸ ಆಗುತ್ತೆ. ಕಮಲೇಶ್ ಇಂಥದಕ್ಕೆಲ್ಲ ಅವರು ಮೊದಲು ಇದರಲ್ಲಿ ಎಲ್ಲ ತಾಜಾ ತಿಂಡಿ ಎಲ್ಲ ಅವ್ರದ್ದು ಚಾಪ್, ಅದು ಚಾಪ್ ಇನ್ನೂ ಅವ್ರದ್ದು ತುಂಬ ಚೆನ್ನಾಗಿದೆ. ಅಲ್ಲ ಅವ್ರದ್ದು ಅವ್ರು ಇವರು ತುಂಬಿಸಿ ತಾಜಾ ತಿಂಡಿ ಇವರೆಲ್ಲ ಹೋಟೆಲ್ ದರ್ಶಿನಿಗಳೆಲ್ಲ ಅವ್ರದ್ದೇ, ಅವರೇ ಬರೆದದ್ದು ಅವರು. ಅದನ್ನು ನಿಮ್ಮ ಪ್ರಕಾರ ಈ ಲೆಟರಿಂಗ್ ಎಂಬುದು ಕಾರ್ಟೂನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ? ಇವರು ಮೋಡಿಯಾಗೆ BV ರಾಮಮೂರ್ತಿ ಅವರು ಸೈನ್ ಆಗ್ತಾ ಇದ್ದರೆ, ಕೆಲವು ಆರ್ಟ್ ಇಲಸ್ಟ್ರೇಟರ್ಸು ಅಕ್ಷರಗಳು ಬೇಕಾಗಿರುವುದಿಲ್ಲ. ಆದರೆ ಇದರಲ್ಲಿ ಕಂಪೋಸಿಷನ್ ಕಾರ್ಟೂನಿಸ್ಟಿಗೆ ಅಕ್ಷರ ವಿನ್ಯಾಸ ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಅದೆಲ್ಲ ಇತ್ತೀಚೆಗೆ ಬಂದದ್ದು. ಮೊದಲು ಅವರೆಲ್ಲ ಕೈಯಲ್ಲಿ ಬರೀತಾ ಇದ್ರು. ಆ್ಯಕ್ಚುಲಿ ಕನ್ನಡಕ್ಕೆ ಒಂದು ಕನ್ನಡತನ ಕೊಟ್ಟದ್ದು ನಮ್ಮ ರಮೇಶ್ ಅವರು. ಅವರ ಸುಧಾ, ಮಯೂರ, ಪ್ರಜಾವಾಣಿ, ಮಾಸ್ಟರ್ ಹೆಡ್ ಎಲ್ಲ ಮಾಡಿ ಭಾವನಾ ಸಹ ಅವರೇ ಬರೆದದ ಅಂತ. ಭಾವನಾ ಅಂತ ಗೊತ್ತಿಲ್ಲ. ಹೌದು, ಗೊತ್ತಿಲ್ಲ ನನಗೆ. ಭಾವನಾ ಬಹುಶಃ ಶ್ರೀಪಾದ ಬರೋದನ್ನ ಗೊತ್ತಿಲ್ಲ ಇರ್ಬೋದು. ಆದರೆ ಅವರನ್ನು ಯಾರು, ರಮೇಶ್ ಅವರ ಕಾಂಟ್ರಿಬ್ಯೂಷನ್ ಯಾರು ಜ್ಞಾಪಿಸ್ಕೊಳ್ಳಲಿಲ್ಲ. ಆಗ ಶುರುವಿಗೆ ಎಲ್ಲ ನಿಮ್ಮಲ್ಲಿ ಬೆರಳುಗಳನ್ನೆಲ್ಲ ತಿದ್ದಿದ್ದಾರೆ. ಅದಾಗ GK ಸತ್ಯ ಒಂದು ಗಲಾಟೆ. ಹೌದು, ತಿದ್ದಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಅದೆಲ್ಲ ಏನಂದರೆ ಒಂದು ಕಾಲದ ಜನರ ಮಿತಿಗಳಿರ್ತದೆ, ಅವರ ಅಭ್ಯಾಸ ಕ್ರಮಗಳು. ಅವರು ಹೇಗೆ ಅಭ್ಯಾಸ ಮಾಡಿದರು ಅದನ್ನು ಇವರು ಅಭ್ಯಾಸ ಮಾಡಲಿ ಅಂತೇಳಿ ಅಪೇಕ್ಷಿಸ್ತಾರೆ. ನಿಮ್ಮ ಮಟ್ಟಿಗೆ ಆಗ ಇದ್ದ MB ಸಿಂಗ್ನಂಥ ಎಡಿಟರ್ಗಳು ಈಗಿನ ಎಡಿಟರ್ಗಳಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಥವಾ? ಇದೆ, ಅದು ಹೇಳಿದರೆ ದೊಡ್ಡ ಪಾಲಿಟಿಕ್ಸ್ ಅಂತ ಮಾತಾಡಿದಾಗ ಆಗುತ್ತೆ. ಅಲ್ಲಾದರೆ ಆಗಿನ ಕಾಲದ ಅನಿವಾರ್ಯತೆ ಆಗಿತ್ತು. ಆಗ ಎಲ್ಲರೂ ಪತ್ರಿಕೆಯನ್ನು ನಂಬಿಕೊಂಡಿದ್ದರು. ಈಗ ಪತ್ರಿಕೆ ಓದೋರೇ ಕಡಿಮೆ ಆಗಿದ್ದಾರೆ. ಇದೆಲ್ಲ ಆಗುತ್ತೆ. ನಿಮ್ಮ ಇದು
ನಿಮ್ಮ ಹಿನ್ನೆಲೆ ನೋಡುವಾಗ ನಮ್ಮ ಹೊಸ ವ್ಯಂಗ್ಯ ಚಿತ್ರ ಅಥವಾ ಚಿತ್ರಗಾರರಿಗೆ ನಿಮ್ಮ ಸಂದೇಶ ಏನು ಅಂತ? ಸಂದೇಶ ಬಿಡಿ, ನಿಮಗೆ ಇನ್ನೊಂದು ವಿಚಾರ ಹೇಳ್ತೇನೆ. ಇಲ್ಲಿಗೂ ಅಮೇರಿಕನ್ ಯುರೋಪಿಯನ್ ಇದರಲ್ಲೆಲ್ಲ ಸ್ಟೇಟಸ್ ಏನಿರುತ್ತೆ ಅಂದರೆ, ಈಗ ಅಲ್ಲಿ ಅಮೇರಿಕಾದಲ್ಲಿ ಒಂದು ನಿಮಗೆ ಟೈಮ್ ಮ್ಯಾಗಝೀನಿಂದ, ಲೈಫ್ ಮ್ಯಾಗಝೀನಿಂದ, ಇಲ್ಲದ್ರೆ ನ್ಯಾಷನಲ್ ಜಾಗ್ರಫಿಕ್ ಮ್ಯಾಗಝೀನಿಂದ ಯಾವುದಾದ್ರೂ ಒಂದು ಕಮಿಷನ್ ಬಂದರೆ ಇದನ್ನು ಮಾಡಿ ಅಂತೇಳೋ ಪ್ರಾಜೆಕ್ಟ್ ಕೊಟ್ಟರೆ ಅದು ನಿಮ್ಮ ರೆಕಾಗ್ನಿಷನ್. ನೀವು ಆಗ ಟಾಪ್ ಲೆವೆಲ್ಲಿಗೆ ಹೋಗ್ಬಿಡ್ತೀರ. ಲೈಫ್ ಮ್ಯಾಗಝೀನಿಗೆ ಇಲ್ವೇ ಪಂಚು ಅಂಥದಕ್ಕೆಲ್ಲ ಬರೆದ್ರಿ ಅಂತಂದರೆ ಅಲ್ಲಿ ರೆಮ್ಯುನರೇಷನ್ ಸಿಸ್ಟಮ್ ಹೇಗಿದೆ ಅಂದರೆ, ನೀವೊಂದು ನೀವು ಪೇಂಟರ್ ನಿಮ್ಮ ಪೇಂಟಿಂಗ್ ಮಾಡಿಗೆ ನೀವು 1 ಲಕ್ಷ ಚಾರ್ಜ್ ಮಾಡ್ತೀರ. ಒಂದು 5 ಅಡಿ, ನಾನು 3 ಅಡಿ 2 ಅಡಿ ಈ ಥರ ಪೇಂಟಿಂಗಿಗೆ ಅಂತ ಇದ್ದರೆ, ನಿಮಗೆ ಕಮಿಷನ್ ಮಾಡಿದವರು ನಿಮಗೆ 3 ಟೈಮ್ಸ್ ಕೊಡಬೇಕು. ಅಂದರೆ 3 ಲಕ್ಷ ಕೊಡಬೇಕು. ಹಾಗಾಗಿ ಅವರೆಲ್ಲ ಎಂತೆಂಥ ರಿಚ್ ಲೈಫ್ ಇದು ಮಾಡ್ತಾರೆ ಅಂದರೆ, ನಾನು ಅದು ಹೇಳಿದೆ. ಕಾರ್ಲ್ ಗುಡೆ ಅವ ಹೇಳ್ದ, ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ 3 ಇಲಸ್ಟ್ರೇಷನನ್ನು ಒಂದು ಎನ್ಸೈಕ್ಲೋಪೀಡಿಯಾಕ್ಕೆ ಮಾಡಿಕೊಟ್ಟೆ. ಇವತ್ತು ನಾನು ಬರುವಾಗಲೇ ನನಗೆ ಅದರ ಚೆಕ್ ಬಂತು. ಈ ಹಣದಿಂದ ನಾನು ನ್ಯೂಯಾರ್ಕ್ ಸಿಟಿಯಲ್ಲಿ ಆರಾಮಾಗಿ 3 ತಿಂಗಳು ಬದುಕ್ಬೋದು ಅಂತ. ಹಾಗಾಗಿ ಅವರಿಗೆ ಇದು ಸ್ಟೇಟಸ್ ಭಾಳ ಜಾಸ್ತಿ, ಫೈನಾನ್ಷಿಯಲ್ ಇದು ಕೂಡ ಸಿಕ್ಕಾಪಟ್ಟೆ ಗೇನ್. ಅದಕ್ಕೆ ನಾನು ಹೋಗುವಾಗ ಹೇಳಿದ, ದಿಸ್ ಈಸ್ ನಾಟ್ ದಿ ಪ್ಲೇಸ್ ಫಾರ್ ಯು. ಐ ವುಡ್ ಲೈಕ್ ಟು ಸಿ ಯು ಇನ್ ನ್ಯೂಯಾರ್ಕ್ ಸಿಟಿ ನೆಕ್ಸ್ಟ್ ಟೈಮ್. ಹೋಗ್ತೀರ ನೀವು? ಈಗ ಅಲ್ಲಿ ಸಹ ಬದಲಾವಣೆ ಆಗಿದೆ ಅಂತ. ಈಗಲೂ ಆ ಮೊದಲಿನ ಇಲಸ್ಟ್ರೇಟರ್ಸು ಇದೆಲ್ಲ ವೈಭೋಗ ಈಗಲೂ ಇದೆ ಅಂತ. ಯಾಕೆ ಈಗ ಎಲ್ಲ ಬಂದ ಮೇಲೆ ಬಂದ ನಂತರ ಅದಕ್ಕೆ ಲಿಮಿಟೇಷನ್ಸ್ ಇದೆ. ಇದು ಈಗ ನೀವು ಹಾಸ್ಯ ಒಂದೇ ಇದನ್ನೇ ನಾವು ಹಾಸ್ಯದಿಂದ ನೋಡುವಾಗ ನಾನು ಬೇರೆ ಥರ ನೋಡ್ತೇನೆ, ನೀವು ಬೇರೆ ಥರ ನೋಡ್ತೀರ. ಸೃಜನಶೀಲತೆ ಅದನ್ನೇ ಹೇಳೋದು. ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಥ್ರೂ ಒನ್ಸ್ ಟೆಂಪರಾಮೆಂಟ್. ನಿಮ್ಮ ಟೆಂಪರಾಮೆಂಟಿಂದ ನೀವು ಹಾಸ್ಯವನ್ನು ಹೊಸ ರೀತಿಯ ದೃಷ್ಟಿ ಇರುತ್ತೆ. ನಂದು ಸ್ವಲ್ಪ ಓಲ್ಡ್ ಟೈಪ್ ಇರುತ್ತದೆ. ಅದು ನನ್ನ ನೋಡಿದವರಿಗೆ ಸ್ಟೀರಿಯೋ ಟೈಪ್, ಹಾಗೆ ಈ ಮಿತಿಗಳೆಲ್ಲ ಇರುತ್ತೆ. ಹಾಗಾಗಿ ಅದು ಎಷ್ಟು ಸ್ವತಂತ್ರವಾಗಿ ಅದು ಯೋಚನೆ ಮಾಡುತ್ತೋ ಇಲ್ವೋ ಇನ್ನು ಡೌಟ್ ನಮಗೆಲ್ಲ. ಅದಕ್ಕೆ ಆ ಥರ ಡಿಸ್ಕ್ರಿಷನ್ ಪವರ್ ಇದೆಯಾ? ನೀವು ಈ ಪರ್ವಾಂತದ ನಂತರ ಎಸ್.ಎಲ್. ಭೈರಪ್ಪರ ಕಾದಂಬರಿಗಳು ನೀವೇ ಬರೆದ್ರಿ ಅಂತ ಹೇಳಿದ್ರಿ. ಅವರು ಮಂದ್ರ ಇದೆಲ್ಲ ಬರ್ದಾರ. ಆಗ ಅವರಿಗೆ ಚಿತ್ರಕಲೆ, ಅವ್ರ ಸಂಗೀತವನ್ನು ಸಹ ಚಿತ್ರಕಲೆಯಲ್ಲಿ ಅವರಿಗೆ ಇದರದ್ದು ಇದು ಗೊತ್ತಿರ್ತಿತ್ತು, ಇಂಪಾರ್ಟೆನ್ಸ್. ಆರ್ಟಿಸ್ಟು ಅದನ್ನು ನಾವು ತಿದ್ದಲಿಕ್ಕೆ ಹೋಗಬಾರ್ದು. ನಮ್ಮ ಇದಕ್ಕೆ ಅವರು ಪ್ರತಿಕ್ರಿಯಿಸಿದ್ದಾರೆ ಅವ್ರ ಮಾಧ್ಯಮದಲ್ಲಿ. ಅದನ್ನು ಗೌರವದಿಂದ ಕಾಣಬೇಕು ಅಂತೇಳೋ ಒಂದು ಇದಿತ್ತು. ಆದರೆ ಇಲ್ಲಿಯ ಬರಹಗಾರರಿಗೆ ಅದೇನಿರೋದಿಲ್ಲ. ಬರೆದ ತಕ್ಷಣ ಸರ್ ಈ ಕಾಂಪೋಸಿಷನ್ನು ಸರಿ ಇಲ್ಲ ಸರ್, ನನ್ನ ಇದರಲ್ಲಿ ಈ ಥರ ಇದೆ, ಅದನ್ನು ಅಳವಡಿಸಲಿಕ್ಕೆ ಸಾಧ್ಯನಾ? ನನಗೆ ದಕ್ಕಿದ್ದು ನಿಮ್ಮನ್ನು ಕೃತಿ ಓದಿಗೆ ದಕ್ಕಿದ್ದಿಷ್ಟು ಅಂತ ಅವ್ರ ಹತ್ರ ಜಗಳ ಆಡಬೇಕಾಗತ್ತೆ. ಸುಮಾರು ಮಾಡಿ ಈ ಥರದ ಪ್ರಸಂಗಗಳಿದ್ದಾವೆ. ನಿಮಗೆ ಸಾಹಿತ್ಯ ಕಲಾಭಿರುಚಿ ಇರುವ ಸಾಹಿತಿಗಳ ಪ್ರಕಾರ ನಿಮ್ಗೆ ಯಾರನ್ನು ಹೆಸರಿಸ್ಬೋದು ಅಥವಾ ಸಂಪಾದಕರು? ಅಲ್ಲ, ಈಗೆಲ್ಲ ಅದು ಕ್ರಮೇಣ ಓವರ್ ಎ ಪೀರಿಯಡ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಸುಮಾರು ಮಂದಿ ಒಂಥರ ಮುಖ ಹಿಡಿಸ್ಕೊಂಡಿರ್ತೀರ, ಏನಿದನ್ನು ಜನರಿಗೆ ಅರ್ಥ ಆಗುತ್ತಾ ಇಲ್ವೋ ಅಂತೇಳಿ. ನಾನು ಹೇಳ್ತೇವೆ ಸ್ವಲ್ಪ ಫೆಮಿಲಿಯರ್ ಆದ ನಂತರ ಅವ್ರು ಹುಡುಕ್ತಾರೆ. ಅಟ್ಲೀಸ್ಟ್ ಒಂದು 5% ಆದ್ರೂ ಕೂಡ ನೀವು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಾಗೆ ಫೀಲ್ಡಿಗೆ ಅಂತೇಳಿ. ಅದರದ್ದೊಂದು ಪ್ರಸಂಗ ಹೇಳ್ತೇನೆ. ನಾನು ಈ 70ಸ್ನಲ್ಲಿ ಇವರು ಆಗ ರಾಮಚಂದ್ರ ಶರ್ಮಾ, ಲಂಕೇಶು, ಅನಂತಮೂರ್ತಿ ಅವರೆಲ್ಲ ಹೊಸ ಕಥೆಗಳು, ನವ್ಯ ಕಥೆಗಳು ಬಂದರು. ನಾನು ಅದಕ್ಕೆ ಇಲಸ್ಟ್ರೇಷನ್ ಮಾಡ್ತಿದ್ದೆ. ಬಾಯಲ್ಲಿ ಕಾಲೇ ಅದಕ್ಕೆ ನಾನು ನಮ್ಮ ಕೊಲೀಗ್ ಮನೆಗೆ ಹೋಗಿದ್ದೆ. ಅಲ್ಲಿ ಅವರ ಮನೆಗೆ ಅವರ ನಾದ್ನೇ ಯಾರೋ ನೆಂಟರಿಷ್ಟು ಬಂದಿದ್ದರು. ಅವ್ರಿಗೆ ಕರೆದುಬಿಟ್ಟು, ನೋಡಿ ಇವರು ಚಂದ್ರನಾಥ್ ಅಂಥೇಳಿ ಭಾಳ ಫೇಮಸ್ ಆರ್ಟಿಸ್ಟು ಅಂಥೇಳಿ.
ಅವರು ಸ್ವಲ್ಪ ಯೋಚನೆ ಮಾಡಿ, ಅದೇ ಒಬ್ಬರು ಬಾಯೊಳಗೆ ಇನ್ನೊಬ್ರು ಕಾಲು ಬರೀತಾರಲ್ಲ ಅವರ ಅಂತ. ಆಗ ನನಗೆ ಅರ್ಥ ಆಯಿತು, ನಾವು ಮಾಡಿದ್ದನ್ನೆಲ್ಲ ಡೈಜೆಸ್ಟ್ ಆಗಲ್ಲ, ಅವರ ಮೆಂಟಲ್ ಸ್ಪೇಸ್ ಇರುತ್ತಲ್ಲ. ಈಗ ರಾತ್ರಿ ನಾವು ಪತ್ರಿಕೆ ಓದ್ತಿದ್ದದ್ದು ಯಾವಾಗ, ರಾತ್ರಿ ಯಾವ ಬಿಸ್ನೆಸ್ ಎಲ್ಲ ಆದ ನಂತರ ಮಲಗುವಾಗ ಒಂದು ಸ್ವಲ್ಪ ಪತ್ರಿಕೆಗಳನ್ನು ತೆಗೆದುಕೊಂಡು ಓದೋದು. ಕೆಲವರಿಗೆ ಭಾಳ ಕಡಿಮೆ ಮೆಂಟಲ್ ಸ್ಪೇಸ್ ಇದೆ, ಅದಕ್ಕೆ ವಿನಿಯೋಗ ಮಾಡುವ ಅಷ್ಟು ಟೈಮ್ ಇರ್ತಿರ್ಲಿಲ್ಲ. ಬಂದಷ್ಟು ಅವರು ಅದನ್ನು ಎಂಜಾಯ್ ಮಾಡ್ತಿದ್ರು. ಅವರಿಗೆ ಸಹಕರಿಸಬೇಕು. ಅಂದರೆ ನಮ್ಮ ಚಿತ್ರಗಳು ಅದರ ಆ ಕಂಟೆಂಟನ್ನು, ಅದರ ಡೈಮೆನ್ಷನ್ಸನ್ನು ಹೇಳೋದ್ರಲ್ಲಿ ಸಫಲವಾಗೋದಂದರೆ ಒಂದು ಸಂವಹನ ಗುಣವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಚಿತ್ರ ಬರಿಬೇಕು ಅಂತ ಒಂದು ಪಾಠ ಆಯಿತು ನನಗೆ. ಯಾಕಂದರೆ ನನಗೆ ತೋಚಿದ್ದೆಲ್ಲ ಬರೆದು ನಾನು ಏನು ಗಳಿಸಿಕೆ, ಅವನಿಗೂ ಟೈಮ್ ಇರೋದಿಲ್ಲ, ಅವನಿಗೆ ಅದು ಅನಾಸಕ್ತಿ ಮಾಡುತ್ತೆ. ಮತ್ತು ನೀವು ಸಿನಿಮಾ ಫೀಲ್ಡಲ್ಲೂ ಸ್ವಲ್ಪ ಕೆಲಸ ಮಾಡಿದ್ದೇನೆ. ಸುಮಾರು 15 ಫಿಲಮ್ಗಳಿಗೇನೋ ವರ್ಕ್ ಮಾಡಿದ್ದೆ. ಆಗ ಏನಾಗ್ತಿತ್ತಂದರೆ, ಈ ಫಸ್ಟ್ ಇದಕ್ಕೆ ಪಬ್ಲಿಸಿಟಿಗೆ ಮತ್ತು ಈ ಆರ್ಟ್ ಫಿಲಮ್ಸ್ ಅಂತ ಬಂತು. ಘಟಶ್ರಾದ್ದ, ಪಲ್ಲವಿ, ಅನುರೂಪ, ಮತ್ತು ಅಪರಿಚಿತ, ಮತ್ತು ಚೋಮಂದುಡಿ, ಈ ಇನ್ನೂ ಸುಮಾರು ಇವ್ರದ್ದು ಬರ್ಗೂರು ಅವರ ಫಸ್ಟ್ ಫಿಲಮ್ ಒಂದು ಊರಿನ ಕತೆ ಅಂತೇಳಿ. ಆಮೇಲೆ ಸುಮಾರು ಪಿಕ್ಚರ್ಗಳಿಗೆಲ್ಲ ಬಂದರೆ ಅದಕ್ಕೆ ಏನಂದರೆ ಒಂದು ಕ್ವಾಲಿಟಿ ಆಫ್ ದ ಫಿಲಮನ್ನು ಸಜೆಸ್ಟ್ ಮಾಡುತ್ತೆ. ನಾವು ಬರೆಯುವಂಥ ಶೈಲಿ ಮತ್ತು ಚಿತ್ರದ ಪ್ಯಾಟರ್ನ್. ಹೀಗೆ ಇದು ಮಾಡ್ತಿದ್ದೆ, ಯಾವುದು ಟೈಟಲ್ ಕಾರ್ಡ್ಸ್ ಶುರುವಾಗಲೇ ಅದಕ್ಕೆ ಒಂದು ಕ್ವಾಲಿಟಿ, ಅಭಿರುಚಿ ಗೊತ್ತಾಗುತ್ತೆ. ಹೌದು, ಇದರ ಕಂಟೆಂಟ್ ಯಾವ ರೀತಿ ಓಟ ಇದೆ ಇದರದ್ದು. ಆಮೇಲೆ ಈ ಪೇಂಟಿಂಗಿನ ರೇಟಿನ ಬಗ್ಗೆ ನೀವೊಂದು ಗಣೇಶ್ ಪೈನ್ ಒಂದು A4 ಸೈಜಿಗೆ 1 ಕೋಟಿ ರೂಪಾಯಿ ಅಂತೇಳಿ, ಇದೆಲ್ಲ SR ಫಂಡಿಂದ ಆಗುತ್ತಾ ಹೇಗೆ? ಇದರ ಇಲ್ಲ, ಅದರ ಡೈನಾಮಿಕ್ಸ್ ನನಗೆ ನಿಜಕ್ಕೂ ಅರ್ಥ ಆಗೋದಿಲ್ಲ. ಅದೊಂದು ಬೇರೆನೇ ಪ್ರಪಂಚ ಅದು. ಈ ಮ್ಯೂಸಿಯಮ್ಸು, ಕ್ಯೂರೇಟರ್ಸು, ಮತ್ತು ಇವರು ಆರ್ಟ್ ಪೆಡ್ಲರ್ಸ್ ಇವರೆಲ್ಲ ಸೇರಿ ಅದರಲ್ಲಿ ಏನೋ ಇದು ಯಾರೋ ಒಂದು ಹೇಳಿದರು, ಅದು ಎಷ್ಟು ಮಟ್ಟಿಗೆ ಸಹ ಏನಂದರೆ, ಹುಸೈನ್ ಒಂದು ಯಾವನೋ ಬೈಯರಿಗೆ ಹೇಳಿದಂತೆ, ನೀನು ನನ್ನ ಇದನ್ನು ಎನ್ಹಾನ್ಸ್ ಮಾಡು, ಕೂಗಿ ಯಾವುದರಲ್ಲಿ ಬಿಡ್ಡಿನಲ್ಲಿ ಬಿಡ್ ಮಾಡೋ ನಂದು ಜಾಸ್ತಿ, ನಾನು ನಿಮಗೆ ಇಷ್ಟು ಪೇಂಟಿಂಗ್ಸ್ ಫ್ರೀ ಕೊಡ್ತೇನೆ. ಇಂಥದ್ದೆಲ್ಲ ನಡೀತದೆ, ಇದು ವ್ಯಾಪಾರ. ಅದರಲ್ಲಿ ಆರ್ಟಿಸ್ಟಿಗೆ ಸಿಗ್ತಾ ಇದೆಯಾ ಮಧ್ಯವರ್ತಿಗಳು ತಿಂತ? ಅಲ್ಲ, ಅವನಿಗೆ ಏನಾಗುತ್ತೆ, ನೆಕ್ಸ್ಟ್ ವರ್ಕಿಗೆ ಅದೆಲ್ಲ ಹೈಪ್ ಆಗುತ್ತೆ. ಹೌದು, ಅದೇ ಹೇಳಿದ್ದು ಅವನು. ಆಗ ಒಂದು ಹುಸೇನು ಸುಮಾರು 30-40 ವರ್ಷಕ್ಕೆ ಹಿಂದೆನೇ ಅಂತ ಕಾಣುತ್ತೆ, ಗಣೇಶ್ ಪೈನೆ ಆಗಲೇ ಸ್ಟಾರ್ಟ್ ಮಾಡಿದ. ತಯ್ಯಬ್ ಮೆಹ್ತಾ, ಅವನು ಸಹ ಹೌದು, ಅವನು ಸಹ ತುಂಬ ಹಣ, ಹೌದು, ಸಿಕ್ಕಾಪಟ್ಟೆ ಇದಕ್ಕೆ. ಅದು ಕಲೆಕ್ಟರ್ಸ್, ಆರ್ಟ್ ಕಲೆಕ್ಟರ್ಸ್ ಅಲ್ಲಿ ಬೇರೆ ಥರದವ್ರು ಇರ್ತಾರೆ. ಕೆಲವರು ಸೇಲ್ ಮಾಡಲಿಕ್ಕೆ ಪರ್ಚೇಸ್ ಮಾಡೋದು ಅಂದರೆ ನೋಡ್ತಾರೆ ಅವರು, ಇವನ ಹತ್ರ ಪೊಟೆನ್ಷಿಯಲ್ಸ್ ಇದೆಯಾ, ದಮ್ ಇದೆಯಾ ಇವನ ಇದರಲ್ಲಿ ಅಂತ. ಮತ್ತು ಇವನು ಹೇಗೆ ಬಂದ ತಕ್ಷಣ ಅವನು ಎಕ್ಸಿಬಿಟ್ ಮಾಡಿದ ತಕ್ಷಣ ಯಾರು ಪರ್ಚೇಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಇದರಲ್ಲಿ ನನಗೆ ಯಾರೋ ಹೇಳಿದರು, ಈ ಇದು ಜೆ ಅಲ್ಲ, ಜಹಾಂಗೀರ್ ಆರ್ಟ್ ಗ್ಯಾಲರಿ ಇದೆಯಲ್ಲ, ಅಲ್ಲಿಗೆ ಸುಮಾರು ಮಂದಿ ಬರ್ತಾರೆ. ಅವರು ಕೀಪ್ ಐ, ಈ ವ್ಯಕ್ತಿ ಪರವಾಗಿಲ್ಲ, ಇವನ ಹತ್ರ ಗಟ್ಟಿತನ ಇದೆ. ಅವರು ವಾಚ್ ಮಾಡ್ತಾರೆ ಒಂದು 4-5 ಎಕ್ಸಿಬಿಷನ್ ಆಗೋರಿಗೆ, ಆಮೇಲೆ ಒಂದು ಪರ್ಚೇಸ್ ಮಾಡ್ತಾರೆ. ಹಾಗೆ ಅವನ ಇನ್ನಾಗ ಸುಮಾರು ಮಂದಿ ಇಂಟೀರಿಯರ್ ಡೆಕೋರೇಟರ್ಸ್, ಅವರು ಯಾರಿಗೋ ಇದು ಪ್ರೆಸೆಂಟ್ ಮಾಡಬೇಕು ಅಂದರೆ ಪ್ರೆಸೆಂಟೇಷನ್ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡಿದರೆ ಈ ರೂಮು ಇನ್ನೂ ಚೆನ್ನಾಗಿ ಕಾಣ್ತದೆ, ಹಾಗೆ ಹೀಗೆ ಅಂತೇಳಿ ಎಲ್ಲ ಹೊಗಳೇ ಬಿಟ್ಟು ಅವನಿಗೆ ತಲೆ ಸವರಿ ಪೇಂಟಿಂಗ್ಸನ್ನು ಅವನಿಗೆ ಸೇಲ್ ಮಾಡ್ತಾರೆ. ಆಗ ಸುಮಾರು ಮಂದಿ ಆರ್ಟ್ ಕ್ರಿಟಿಕ್ಸು ಹೇಳಿದರು, ಈ ಪ್ರೋಸೆಸ್ನಲ್ಲಿ ಒಳ್ಳೆ ವರ್ಕ್ಸು ಕೂಡ ಇದಕ್ಕೆ ಬಂದುಬಿಡುತ್ತೆ. ಅದು ಯಾವುದೋ ಅನ್ನೋನ್ ಮನೆಯಲ್ಲಿ ಇದ್ಬಿಡತ್ತೆ. ಆಮೇಲೆ ಅವನಿಗೆ ಬೇಜಾರಾದಾಗ ಅದು ಗಟರಿಗೆ ಹೋಗುತ್ತೆ. ಅದಕ್ಕೆ ಅವನಿಗೆ ಏನಂದರೆ ಇದು ಮನೆ ಡೆಕೋರೇಷನ್ ಪೀಸು, ಅದಾದ ನಂತರ ಅದು ಕಸ ಅವನಿಗೆ. ಹಾಗೆ ಆ ಥರದ ಜನರು
ನಿಯೋ ರಿಚಸ್ ಅಂತ ಇರ್ತಾರೆ. ಅವ್ರಿಗೆ ಈ ಥರದ ಫ್ಯಾಷನ್ ಇರುತ್ತೆ. ಫ್ಯಾಷನ್ ಅಯ್ಯೋ ನಾನು ಕಲ್ಚರಲ್ಲಿ ಭಾಳ ಇವನು ಅಂತ ತೋರಿಸ್ಕೊಳ್ಳೋಕ್ಕೆ ಮನೇಲೆಲ್ಲ ಪೇಂಟಿಂಗ್ಸ್ ಮಾಡರ್ನ್ ವರ್ಕ್ಸ್ ಎಲ್ಲ ಹಾಕ್ತಾನೆ. ಈ ಪ್ರೋಸೆಸ್ನಲ್ಲಿ ಸುಮಾರು ಎಲ್ಲ ಇದಾಗ್ಬಿಡುತ್ತೆ, ಒಳ್ಳೊಳ್ಳೆ ವರ್ಕ್ಸು. ಒಳ್ಳೆ ಈಗ ಇನ್ಸ್ಟಾಲೇಷನ್ ಅಂತೆಲ್ಲ ಹೊಸ ವಸ್ತು ನೀವು ಅದೆಲ್ಲ ಟ್ರೈ ಮಾಡಿಲ್ಲ? ನಮಗೆ ಆ ವೇವ್ ಲೆಂತ್, ನಾವು ಹಳೆ ಕಾಲದ ಜನ ಕಾಣುತ್ತೆ. ಈಗೆಲ್ಲ ಅಂಥದ್ದೆಲ್ಲ ಹೌದು. ಒಂದು ಮೆಣಸು ಇಟ್ಟು ಇದು ನಮ್ಮಲ್ಲಿ ಪದ್ಧತಿ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ದೃಷ್ಟಿ ಅದು ಇದು ಮಾಟ ಮಂತ್ರ ಇಂಥದ್ದೆಲ್ಲ ಅಂತ ಸಂಸ್ಕೃತಿಯ ಪ್ರದರ್ಶನ ಆಗುತ್ತದೆ. ನನಗೆ ಅದು ಯಾಕಂದರೆ ಅದು ಎಲ್ಲೂ ನಿಮಗೆ ನಿಮ್ಮ ಒಳಗಡೆ ಮರಿಬೇಕು. ಅದು ಯಾವುದಾದ್ರೂ ವರ್ಕು ಅದಕ್ಕೆ ಮಹತ್ವ ಬರೋದು ಆಮೇಲೆ. ನೀವು ಅದಕ್ಕೆ ಸುಮಾರಷ್ಟು ಅದರ ಹಿಂದೆ ಕೃಷಿ ಮಾಡ್ತೀರಿ, ಮಾಡಿಬಿಟ್ಟು ಆಮೇಲೆ ಪ್ರೆಸೆಂಟ್ ಮಾಡಿದಾಗ ಅದು ನಿಮ್ಮನ್ನು ರೀಚ್ ಆಗಬೇಕು, ಒಬ್ಬ ಸೆನ್ಸಿಟಿವ್ ಪರ್ಸನನ್ನು ರೀಚ್ ಆಗಬೇಕು. ಹಾಗಿದ್ದರೆ ಮಾತ್ರ ಅದು ಸಕ್ಸಸ್ಫುಲ್ ಅಂತ ಅನ್ನಿಸ್ತದೆ. ಇಲ್ಲದಿದ್ದರೆ ಏನಂದರೆ ಇದು ದೊಡ್ಡ ಜಾತ್ರೆ. ಈಗ ಮೊದಲು ಈ ಫಾರಿನ್ನಲ್ಲೆಲ್ಲ ಕಾಮಿಕ್ಸ್ ಇದು ಒರಿಜಿನಲ್ ಪೇಂಟಿಂಗ್, ಈ ಆರ್ಟ್ ವರ್ಕಿನ ಒರಿಜಿನಲ್ ಅದನ್ನು ಸೇಲ್ ಮಾಡುವ ಕಲ್ಪನೆಯಲ್ಲ ಇದೆ. ಕಲ್ಪನೆ ಇಂಡಿಯಾದಲ್ಲಿ ಬಂದಿಲ್ಲ ಇನ್ನು. ನಮ್ಮ ಕ್ಯಾರಿಕೇಚರ್ ಅದೆಲ್ಲ ಸುಮಾರು ಯಾರು ಅದನ್ನು ಪ್ರಮೋಟ್ ಮಾಡಬೇಕು. ಈ ಥರ ಇವರನ್ನೇ ರಾಮಮೂರ್ತಿಯವರ ಕಾರ್ಟನ್ನೇ ಯಾರು ಬಂದು ತಗೊಂಡಾಗ ಯಾರು ಸ್ವಲ್ಪ ತಗೊಂಡು ಅಂದರೆ ಬೆಲೆ ಅದೇ ಆ ವ್ಯಾಲ್ಯೂ ಎಡಿಷನ್ ಪ್ರೋಸೆಸ್ ಇದೆಯಲ್ಲ, ಅದು ಜನರಿಗೆ ಅದರ ಬಗ್ಗೆ ಆಸ್ಥೆ ಮಾಡಬೇಕು. ಮತ್ತು ಅದು ಅವರ ಇದು ಏನಂದರೆ ಅವರಿಗಿದು ಹೌದು ಇದು ನಿಜ ಅಂತ ಅನ್ನಿಸ್ಬೇಕು. ಇದು ಆರ್ಟಿಸ್ಟಿಗೆ ಹಣ ತಲುಪ್ತದ ಮಧ್ಯವರ್ತಿಗಳು ಈಗ ಜಾಸ್ತಿ ತಗೊಳ್ತಾರೆ. ಮೊದಲು ಅರ್ಲಿಯರು ಒಂದು 40 ವರ್ಷಕ್ಕೆ ಹಿಂದೆ ಯಾವುದೋ ಗ್ಯಾಲರಿಯವ್ರು ತಗೊಂಡ್ರೆ 33.33% ಅವ್ರಿಗೆ ಹೋಗ್ತಿತ್ತು. ಅಂದರೆ ಅವರು ಸೇಲ್ಸಿಗೆ ಎಲ್ಲ ಸ್ಪೇಸಲ್ಲಿ ಅದನ್ನು ಎಕ್ಸಿಬಿಟ್ ಮಾಡಿ ವರ್ಷಾನುಗಟ್ಟಲೆ ಮತ್ತು ಅವರು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ತಾರೆ. ಹಾಗಾಗಿ ಅವರು 33.3 ಈಗ ಅದು 60%ಗೆ ಹೋಗಿದೆ. ಲಾಸ್ಟ್ ಯಾವುದೋ ಒಂದು ಬಂದಿದ್ದ, ಅವನು ಹೇಳಿದ ನಾನು 60% ತಗೋತೇನೆ ಅಂತ. ಇಲ್ಲಪ್ಪ, ನನಗೆ ಆ ಥರದ ಆಸಕ್ತಿನೂ ಇಲ್ಲ, ನಂದು ಇದ್ದದ್ದು ಎಲ್ಲ ಹೊರಟೋಗಿದೆ. ನಿಮಗೆ ನೀವು ನೋಡುವಾಗ ನೀವು ಕಲಾವಿದರಾದದ್ದಕ್ಕೆ ಸಾರ್ಥಕ ಅಂತ ಕಾಣ್ತಾ ಇದೆಯಾ? ಅಲ್ಲ, ಸಾರ್ಥಕ ಅಂತ ಅನಿಸಿದೆ. ಆದರೆ ಇನ್ನಷ್ಟು ವರ್ಕ್ ಮಾಡಬೇಕಿತ್ತು. ಸಮಯ ಹಂಗೆ ಜಾರಿ ಹೋಗ್ಬಿಟ್ಟಿದೆ. ಥಿಯೇಟರ್ ಮಾಡಿದ್ರೆ ಒಬ್ಬ ಹೋಟೆಲ್ ಇಟ್ಟಿದ್ರೆ ಒಬ್ಬ ಸ್ಪೆಷಲಿಸ್ಟ್ ಕುಕ್ ಇರ್ತಾನೆ. ಆ ಕುಕ್ಕು ಬರೀ ವಡೆ ಮಾಡೋದ್ರಲ್ಲಿ, ದೋಸೆ ಮಾಡೋದ್ರಲ್ಲಿ ಇಡೀ ಲೈಫ್ ಇದು ಮಾಡ್ಕೊಂಡು ಬಿಟ್ರೆ ಇವನು ತುಂಬ ಚಂದ ದೋಸೆ ಮಾಡ್ತಾನೆ ಅಂತ ಹೆಸರು ಬರ್ತಿರ್ಬೋದು. ಆದರೆ ಅವನಿಗೆ ಹಣ ಬರುತ್ತೆ, ಆರ್ಥಿಕವಾಗಿ ಇಲ್ಲದ್ರೆ ಅವನಿಗೊಂದು ಸಾಮಾಜಿಕ ಪ್ರತಿಷ್ಠೆಗಳು ಅದೆಲ್ಲ ಇದು ಬರೋಲ್ಲ. ನಮ್ಮಲ್ಲಿ ಆ ಥರದ ವ್ಯವಸ್ಥೆ ಇದಾಗಬೇಕು. ಒಬ್ಬ ಪೇಂಟರ್ನ ಕಾಂಟ್ರಿಬ್ಯೂಷನ್ ಏನು ಮತ್ತು ಅದರ ಅಗತ್ಯ ಏನು ಅದಕ್ಕೆ ಹೇಳೋದು. ಸುಮಾರು ನಮ್ಮ ಈ ಟೆಕ್ಸ್ಟ್ ಬುಕ್ ತಗೊಳ್ಳಿ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಗೋವಿನ ಕತೆ ಓದ್ತೀರ ಅಲ್ಲ, ಸಾಹಿತ್ಯದ ಮೂಲಕ ಆ ಈ ಬರೆದು ಆಮೇಲೆ ಸೆಂಟೆನ್ಸ್ ಫಾರ್ಮ್ ಮಾಡಿ ಒಂದು ಪದ್ಯ ಒಂದು ಪ್ರಬಂಧ, ಇದರ ವ್ಯತ್ಯಾಸ ಏನು, ಅಲ್ಲಿ ಕವಿ ಏನು ಮಾಡ್ತಾನೆ, ಇಲ್ಲಿ ಬರಹಗಾರ ಏನು ಮಾಡ್ತಾನೆ, ಅದೆಲ್ಲ ಕಲ್ಪನೆ ಇದೆ ಜನರಿಗೆ. ಆದರೆ ಗೋವಿನ ಹಾಡು ತಗೊಳ್ಳಿ, ಗೋವಿನ ಹಾಡಿಗೆ ಅಲ್ಲಿ ಗೋವು ಮನುಷ್ಯನ ಥರ ಮಾತಾಡ್ತಾನೆ. ಮನುಷ್ಯನ ಇಡೀ ಅವನ ಅಭಿವ್ಯಕ್ತಿ ಎಲ್ಲ ಮನುಷ್ಯಂದೇ, ಹುಲಿ ಇದ್ದು ಎಲ್ಲ. ಅಂದರೆ ಅಲ್ಲಿ ಡಿಸ್ಟಾರ್ಷನ್ ಆಗಿದೆ. ಒಂದು ಇದನ್ನು ಈ ಇಮೇಜರಿ ಮೂಲಕ ಅವರು ಹೇಳ್ತಾರೆ, ಸತ್ಯಸಂಧತೆಗೆ ಏನು ಇದಿದೆ ಅಂತೇಳಿ. ಆದರೆ ಅದಕ್ಕೆ ಚಿತ್ರ ಒಂದು ಗೋವು ಇರುತ್ತೆ, ಒಂದು ಕರು ಇರುತ್ತೆ, ಇಲ್ಲದ್ರೆ ಒಂದು ಹುಲಿ ಇರುತ್ತೆ. ಪ್ರಬಂಧಕ್ಕೂ ಅದೇ ಥರ ಚಿತ್ರ ಇರುತ್ತೆ. ಎರಡು ವ್ಯತ್ಯಾಸ ಏನು, ಯಾವುದರ ಇದು ಯಾವ ರೀತಿ ಅಭಿವ್ಯಕ್ತಿ ಪಡ್ಕೊಳ್ಳುತ್ತೆ, ಅಭಿವ್ಯಕ್ತಿಯಲ್ಲಿ ಇರುವ ಸ್ಪೆಷಾಲಿಟಿ ಏನು, ಹೇಗಾಗುತ್ತೆ, ಅದು ಎಫೆಕ್ಟಿವ್ ಕಮ್ಯುನಿಕೇಷನ್ ಹೇಗಾಗುತ್ತೆ, ಇದನ್ನೆಲ್ಲ ಟೆಕ್ಸ್ಟ್ ಬುಕ್ ಇವರೇ ಇದು ಮಾಡೋದಿಲ್ಲ. ಯಾರೊಬ್ಬರು ಹೇಳಿದರು, ಆ ಡೈರೆಕ್ಟ್ರಿಗೆ ಇವನು ಇದಕ್ಕೆಲ್ಲ
ಡಿಪ್ಲೊಮಾ ಡಿಗ್ರಿ ಎಲ್ಲ ಮಾಡ್ಕೊಂಡು ಹೋದವ್ರು ಇರ್ತಾರಲ್ಲ, ಅವರು ಇಲಸ್ಟ್ರೇಷನ್ ಬರೆದ್ರೆ ಅವರು ಕರೆದು ಹೇಳ್ತಿದ್ರಂತೆ ಡೈರೆಕ್ಟ್ರೊಬ್ಬರು, ಏನಯ್ಯ ಇದು ನನಗೆ ಅರ್ಥ ಆಗೋದಿಲ್ಲ, ಇನ್ನು ಮಕ್ಕಳಿಗೆ ಹೆಂಗೆ ಅರ್ಥ ಆಗುತ್ತೆ ಅಂತ. ಅಂದರೆ ಇವರು ಏನು ಕೆಲಸ ಮಾಡ್ತಾರೋ ಅದಕ್ಕೆ ಮಹತ್ವನೇ ಇಲ್ಲ, ಅದನ್ನು ಹೇಗೆ ಸ್ಲೋಲಿ ಅಸಿಮ್ಯುಲೇಟ್ ಮಾಡ್ತಾ. ಈಗ ನಾನು ಇದು 90ಯಲ್ಲಿ ಟೇಟ್ ಇದಕ್ಕೆ UK ಹೋಗಿದ್ದೆ. ಆಗ ನಾನು ಒಂದು ವಾರ ಸತತವಾಗಿ ಟೇಟ್ ಗ್ಯಾಲರಿಯಲ್ಲಿ ಇರ್ತಿದ್ದೆ, ಬೆಳಗ್ಗೆ ಹೋಗಿ ಸಂಜೆವರೆಗೆ. ಥಿಯೇಟರ್ ಗ್ಯಾಲರಿ, ಟೇಟ್ ಗ್ಯಾಲರಿ ಅಂತ ಒಂದಿದೆ. ಥಿಯೇಟರ್ ಗ್ಯಾಲರಿ ಅಂದರೆ ಟೇಟ್ ಅಂತ ಒಂದು ಫೇಮಸ್ ಗ್ಯಾಲರಿ ಇದೆ. ಎಲ್ಲಿದೆ ಸರ್? UK ಲಂಡನ್ನಲ್ಲಿ, ಥೇಮ್ಸ್ ಹತ್ರ. ಹೌದು. ಅಲ್ಲಿ ಲೂರಿಸ್ ಅಲ್ಲಿ, ಇದು ಪ್ಯಾರಿಸಲ್ಲಿ ಸಹ ಇದೆ. ಹೌದು, ಲೂರ್. ಹಾಂ, ಇದು ಸ್ಟೂಡೆಂಟ್ಸನ್ನು ಕರೆದು ಬಿಟ್ಟು ಯಾವುದು 5ನೇ ಕ್ಲಾಸು 10ನೇ ಕ್ಲಾಸ್ನ ಸ್ಟೂಡೆಂಟ್ಸ್ಗಳನ್ನು ಕರೆದುಕೊಂಡು ಟೀಚರು ಎಕ್ಸ್ಪ್ಲೈನ್ ಮಾಡಿದ್ದು, ನಮ್ಮ ಫೇಮಸ್ ಪೇಂಟರು ಇದನ್ನು ಹೀಗೆ ಬರೆದಿದ್ದಾನೆ, ಅದ್ರ ಬಗ್ಗೆ ಅವರು ಸುಮಾರು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ಎಲ್ಲ ಪೇಂಟಿಂಗು ಸಾಮಾನ್ಯವಾಗಿ ಜನರಿಗೆ ಒಂದು ತಲೆಯಲ್ಲಿ ಉಳಿತದೆ. ನಮ್ಮ ಆ ಏಜ್ನಲ್ಲಿ ನಮಗಾದರೂ ನಾವು ಏನನ್ನಾದರೂ ಗ್ರಹಿಸಿದ್ದರೆ ಸುಮಾರು ವಿಚಾರಗಳೆಲ್ಲ ನಾವು 5-6ನೇ ಕ್ಲಾಸ್ನಲ್ಲಿ ಎಲ್ಲ ಕಲ್ತದ್ದಕ್ಕೆ ಮಹತ್ವ ಇರುತ್ತೆ. ಇದು ನಮಗೆ ನಮ್ಮ ಟೀಚರ್ ಅಂದಿದ್ರು, ಇದು ಇದಕ್ಕೆ ಫೇಮಸ್ ಅಂತ. ನಮ್ಮವರಿಗೆ ಯಾವುದು ಅಂಥದ್ದನ್ನು. ನೀವು ಮಕ್ಕಳ ಪಠ್ಯಕ್ಕೆ ಯಾವ್ದಾದ್ರು ಚಿತ್ರ ಬರೆದಿದ್ದೀರಾ? ಸಗಳಿ ಬರ್ದಿದ್ದೇನೆ ತುಂಬ. ಅದೆಲ್ಲ ಅದನ್ನು ಈಗ ನೋಡ್ತಾ ಇರುವಾಗ ಅದು ಬಂದದ್ದು ಸರಿ ಹೋಯ್ತು, ಆದರೆ ಅದರ ಇಂಪ್ಯಾಕ್ಟ್ ಇರಲಿಲ್ಲ, ಉಳಿಲಿಲ್ಲ. ನೀವು ಅಮರ ಚಿತ್ರಕಥೆಗೆಲ್ಲ ಬರೆದ್ರಲ್ಲ, ಆಗ ಒಳ್ಳೆ ಪೇಮೆಂಟ್ ಎಲ್ಲ ಕೊಟ್ಟಿದ್ರೆ? ಅಂಥ ಪೇಮೆಂಟ್ ಏನಿಲ್ಲ. ಅದು ಏನಾಗ್ತಿತ್ತಂದರೆ ಮಾಸ್ ಪ್ರೊಡಕ್ಷನ್. ಈಗ ಕೆಲವರೆಲ್ಲ ಏನು ಮಾಡ್ತಾರೆ, ಸ್ಟುಡಿಯೋ ಒಬ್ಬ ಪೆನ್ಸಿಲಿಂಗ್ ಮಾಡ್ತಾನೆ, ಇನ್ನೊಬ್ಬ ಅದಕ್ಕೆ ಇಂಕಿಂಗ್ ಮಾಡ್ತಾನೆ, ಇನ್ನೊಬ್ಬ ಕಲರಿಂಗ್ ಮಾಡ್ತಾನೆ, ಹಾಗೆ ಇದು ಹೋಗ್ತಾ ಇರುತ್ತೆ. ಅಲ್ಲಿ ಪ್ರತಾಪ್ ಮಲ್ಲಿಕ್ ಅಂತ ಒಬ್ರು, ಅವ್ರು ಜನ ಬರೀತಾರೆ, ತುಂಬ ಒಳ್ಳೆ. ಅವರು ಎಲ್ಲಿ? ಜೆ ಮಹಾರಾಷ್ಟ್ರದ ಜೆ ಅಲ್ಲಿ ನಮ್ಮ ಪ್ರಾಣ ಸಹ ಜೆ ಸ್ಕೂಲ್ ಸ್ಟೂಡೆಂಟ್ ಅವರು. ಹೌದಾ? ಪ್ರಾಣ್ ಅಂತ ಗೊತ್ತು ನೋಡಿ. ಅವ್ರ ಜಾಬ್ ಸೂಜ ಅವ್ರದ್ದೇ ಒಂದು ಟೀಮ್ ಇತ್ತು ಡೆಲ್ಲಿ ಮತ್ತು ಬಾಂಬೆಯಲ್ಲಿ. ಸುಮಾರು ಮಂದಿ ಈ ಥರ ಸ್ಟುಡಿಯೋ ಮಾಡಿ ಮಾಸ್ ಪ್ರೊಡಕ್ಷನ್. ಅಂದರೆ ಅವರಿಗೆ ಆಮೇಲೆ ಎಲ್ಲ ಕಂಪ್ಯೂಟರ್ ಬಂತಲ್ಲ, ಈಗ ಎಲ್ಲ. ನಿಮ್ಮ ಮೆಚ್ಚಿನ ಕಾರ್ಟೂನಿಸ್ಟ್ ನೀವು ಹೇಳಿದರೆ ಮಾರಿಯೋ ಮತ್ತು ಇವರು ಅಂತ. ಈಗಿನ ಕಾಲದ ಏನಾದ್ರು ಆ ವಿದೇಶದಲ್ಲಿ ನೀವು ಇವರನ್ನು ಹೇಳಿದರೆ, ಮತ್ತೆ ನಿಮಗೆ ಬೇರೆ ಯಾರು ನೆನಪು ಮಾಡಲಿಕ್ಕೆ ಏನಾರು ಇದೆಯಾ ಅಂತ? ನೀವು ಇಲ್ಲ, ನಾನೀಗ ಹೆಚ್ಚು ಗಮನಿಸಿಲ್ಲ. ಹೌದು, ಅಂದರೆ ಈಗ ಔಟ್ ಆಫ್ ಟಚ್. ನಾನು ಪೇಪರ್ ಓದೋದು ನಿಲ್ಲಿಸ್ಬಿಟ್ಟಿದ್ದೇನೆ. ನೀವು ಆಗ ಪತ್ರಿಕೆಯಲ್ಲಿ ಇರುವಾಗ ಆ ಸಣ್ಣ ಸಣ್ಣ ಕಾರ್ಟೂನ್ಗಳನ್ನ ಗಮನಿಸ್ತಾ ಇದ್ರೆ? ಟಿಟ್ ಬಿಟ್ಸ್ ಅಂತೇಳಿ ಒಂದು ಬರ್ತಾ ಇತ್ತು. ಟಿಟ್ ಬಿಟ್ಸ್. ಅದರಲ್ಲಿ ಅಂಥದ್ದು ಒಬ್ಬ ಫಿಲ್ಮ್ ಆ್ಯಕ್ಟರ್ ಇದ್ದ, ಅವನದೊಂದು ಸ್ಟ್ರಿಪ್ ಇತ್ತು. ಅವನು ಸೋಷಿಯಲ್ ಕಾಮೆಂಟ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಿದ್ದ. ಅದರಲ್ಲಿ ಒಂದು ಕಾರ್ಟೂನ್ ನೆನಪಿದೆ, ಒಂದು ಮುದುಕಿ ಒಂದು ಲ್ಯಾಂಟರ್ನ್ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ. ಒಬ್ಬ ಯಾವನೋ ಭಿಕ್ಷುಕ ಸಿಗ್ತಾನೆ, ಇನ್ನೊಬ್ಬ ಯಾವನೋ ಆಫೀಸರ್ ಸಿಗ್ತಾನೆ, ಇನ್ನೊಬ್ಬರ ಹತ್ರ. ಅವಳು ಹೀಗೆ ಹೋಗ್ತಾ ಅವ್ರವ್ರದ್ದೇ ಆನ್ಸರ್ ಹೇಳ್ತಾರೆ. ಕೊನೆಗೆ ಒಂದು ಪುಟ್ಟ ಹುಡುಗಿ ಸಿಗತ್ತೆ. ಅವಳು ಭಾಳ ಸಹಜವಾಗಿ ವಾಟ್ ವುಡ್ ಯು ಲೈಕ್ ಟು, ಅವಳು ಕೇಳ್ತಾಳೆ, ಏನು ಬೇಕತ್ತ ಅಜ್ಜಿ ಅಂತ, ನೀನು ಏನು ಹುಡುಕ್ತಾ ಇದ್ದೀಯ ಅಜ್ಜಿ ಅಂತ ಕೇಳ್ತಾಳೆ. ಆಗ ಇದು ಅಜ್ಜಿ ಹೇಳ್ತಾರೆ, ನಿನ್ನ ಥರ ನನ್ನ ಜೊತೆ ಮಾತಾಡೋ ಒಂದು ಹುಡುಗಿ ಬೇಕಿತ್ತು ನನಗೆ. ಎಷ್ಟು ದೊಡ್ಡ ಫಿಲಾಸಫಿ, ಅಂದರೆ ಫಿಲಾಸಫಿ ಇಡೀ ಸೊಸೈಟಿ ಮೇಲೆ ಒಂದು. ಸೊ ದೇ ಆರ್ ನೆಗ್ಲೆಕ್ಟೆಡ್. ಅದು ಇಂಡಿಯನ್ ಪೇಪರ್, ಅದು ಟಿಟ್ ಬಿಟ್ಸ್ ಅಲ್ಲ, ಹೌದು. ಹಾಗೆ ಆಮೇಲೆ ಎನಿಮೇಷನ್ ಬಂತು. ಎನಿಮೇಷನ್ನಲ್ಲಿ ನಿಮಗೆ ಕೆಲಸ ಮಾಡಬೇಕು ಅಂತ ಏನೋ ಬರಲಿಲ್ಲ? ಇತ್ತು, ಆಸೆ ಇತ್ತು. ನಾನೊಂದು ಯಾವುದೆಲ್ಲ ಒಂದು ಇದರ ಅಂತ ಸ್ಟೋರಿ ಬೋರ್ಡ್ ಎಲ್ಲ ಮಾಡಿಟ್ಟಿದ್ದೆ. ಕ್ಯಾರೆಕ್ಟರ್ ಡಿಸೈನ್, ಕ್ಯಾರೆಕ್ಟರು ಮತ್ತು ಒಂದು ಕ್ಯಾರೆಕ್ಟರ್ನ ಮೂಲಕ ಒಂದು ಅಭಿವ್ಯಕ್ತಿ ಏನೋ ಅದನ್ನೆಲ್ಲ ಮಾಡಿಟ್ಟಿದ್ದೆ. ಅದು ಎಲ್ಲ ಹರಿದು ಎಲ್ಲ ಕಿತ್ಕೊಂಡು. ಅದರ ಪ್ರೇರಣೆ ಅದು ಏನಾಯ್ತಂದರೆ, ನಾನು ಮನೆ ಎಲ್ಲ ಬದಲಾಯಿಸುವಾಗ ಎಲ್ಲ ಹೋಯ್ತು. ಇವೆಲ್ಲ ಅದೆಲ್ಲ ನ್ಯೂಸ್ ಪ್ರಿಂಟ್ ಮೇಲೆ ನಾನು ಮಾಡಿದ್ದ ಇವುಗಳು. ನಮಗೆ ಆಫೀಸಲ್ಲಿ ನ್ಯೂಸ್ ಪ್ರಿಂಟ್ ಸುಮಾರು ದಿವಸಕ್ಕೆ ಒಂದು 100 ಡ್ರಾಯಿಂಗ್ ಬರೀತಿದ್ದೆ. ನನ್ನ ಕೈ ಕುದುರಬೇಕಲ್ಲ, ನನ್ನ ಮನಸ್ಸಿಗೂ ಮತ್ತು ಕೈಗೂ ಒಂದು ಇದು ಕನೆಕ್ಷನ್ನು. ನೀವು ಅಷ್ಟು ಬರಿಬೇಕಾದ್ರೆ ಅಷ್ಟು ಕಥೆಗಳನ್ನು ಓದಿದ್ದೀರಿ ನೀವು. ಹೌದು. ಆದರೆ ಏನಂದರೆ ನಿಮ್ಮ ಅಲ್ಲಿನ ಸಾಹಿತ್ಯದಲ್ಲಿ ಮಾಡಿದ ಬದಲಾವಣೆ
ಚಿತ್ರಕಲೆಯಲ್ಲಿ ಬದಲಾವಣೆ ಇದರ ಏನಾದ್ರು ಸೌಮ್ಯತೆ ಏನಾರು ಇದೆಯಾ ಅಂತ ಇದೆ